ಜನಾರ್ದನ್ ರೆಡ್ಡಿ ಬಿಡುಗಡೆಯ ಬಗ್ಗೆ ನ್ಯಾಯಾಲಯಗಳು ತೀರ್ಮಾನವನ್ನು ಕೈಗೊಳ್ಳಲಿವೆ. ಈ ಬಗ್ಗೆ ಮೋದಿ ಸರ್ಕಾರದ ಮೇಲೆ ಒತ್ತಡ ಹೇರಲ್ಲ ಅಂತ ಸಂಸದ ಶ್ರೀರಾಮುಲು ಹೇಳಿದ್ದಾರೆ. ಹಾಗೆ ಅವರ ಜೊತೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಡೆಸಿದಂಥ ಮಾತುಕತೆ ಇಲ್ಲಿದೆ. ಬಳ್ಳಾರಿಯ ಸಂಸದ ರಾಮುಲು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ರಾಮುಲು ಅವರೇ, ಬಿಜೆಪಿಗೆ ಒಂದು ಹಾರ್ದಿಕ ಸ್ವಾಗತ ನಿಮಗೆ ಸಿಕ್ಕಿದೆ ಅನ್ಸುತ್ತಾ? ದೆಹಲಿಯಲ್ಲಿ ಸ್ಪೆಷಲ್ ಆಗಿ ನೋಡ್ರಿ, ನಾವೆಲ್ಲರೂ ಕೂಡ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಇಲ್ಲೇ ಬಂದು ನಮ್ಮೆಲ್ಲ ರಾಷ್ಟ್ರೀಯ ನಾಯಕರಾದಂಥ ನಾವೆಲ್ಲರೂ ಕೂಡ ಹೋಗಿ ಅವ್ರನ್ನೆಲ್ಲರೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸೋಂಥ ಕೆಲಸ ಮಾಡ್ತಾನೆ ಇದ್ದೀವಿ. ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿದ್ದಂಥ ನಾವು ಸಾಕಷ್ಟು ಜನರು ಸಂಸದರಾಗಿ ಆಯ್ಕೆಯಾಗಿದ್ವಿ. ಜೊತೆಲಿ ಇನ್ನು ಕೆಲವೊಂದು ಚಿಕ್ಕೋಡಿ, ರಾಯಚೂರು, ನಂತರ ಚಿಕ್ಕಬಳ್ಳಾಪುರ ಇವೆಲ್ಲ ಕೂಡ ಸ್ವಲ್ಪ ಅಂತರದಲ್ಲಿ ನಾವು ಸೋತಿದ್ವಿ. ಕಳೆದ 10 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷ ಇದೇ ರೀತಿ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂತ ಬಂದಿದೆ. ನಿಮ್ಗೆ ದೆಹಲಿ ನಾಯಕರು ಭೇಟಿಯಾಗಿದ್ರ? ಅವರು ನೀವು ಇಲ್ಲ, ನಾನು ಇನ್ನ ಹೋಗ್ಲಿಲ್ಲ. ಯಾಕಂದ್ರೆ ನಾನು ನಿನ್ನೆ ರಾತ್ರಿ ಬಂದಿದ್ದೀನಿ. ಹಂಗಾಗಿ ಇವತ್ತು ನಮ್ಮ ಎಲ್ಲ ಕೆಲಸಗಳು ಮುಗಿಸ್ಕೊಂಡ ನಂತರ ಇವತ್ತು ಮತ್ತೆ ಪುನಃ ಸಭೆ ಕರೆದಿದ್ದ, ಸಭೆಯನ್ನು ಮುಗಿಸ್ಕೊಂಡ ನಂತರ ಹೋಗಿ ಎಲ್ಲರನ್ನ ಭೇಟಿ ಮಾಡೋಂಥ ಕೆಲಸ ನಾನು ಮಾಡ್ತೇನೆ. ಸುಷ್ಮಾ ಸ್ವರಾಜ್ ನಿಮ್ಮ ಒಂದು ಬಿಜೆಪಿಯ ಸೇರ್ಪಡೆ ಕುರಿತಂತೆ ಸಾಕಷ್ಟು ಟ್ವೀಟ್ಗಳನ್ನು ಮಾಡಿದ್ರು, ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಅವತ್ತಿನ ಸಂದರ್ಭದಲ್ಲಿ ನಾನು ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾನು ಕಟ್ಟಿದ್ದೆ. ಅಂಥ ಸಂದರ್ಭದಲ್ಲಿ ಆ ಪಕ್ಷವನ್ನು ವಿಲೀನ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಚುನಾವಣೆಗಳು ಘೋಷಣೆ ಆಯಿತು. ಆ ಘೋಷಣೆ ಆದ ನಂತರ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ರೆ ಪಕ್ಷವನ್ನು ವಿಲೀನ ಮಾಡೋಕೆ ಚಾನ್ಸ್ ಇದೆ ಅಂದರೆ ಸಮಯ ಇರಲಿಲ್ಲ ಕಾರಣ ಪಕ್ಷವನ್ನು ವಿಲೀನ ಮಾಡಲಿಕ್ಕೆ ಆಗಲಿಲ್ಲ. ನಂತರ ದಿನಮಾನಗಳಲ್ಲಿ ಇವತ್ತುವರೆಗೂ ಕೂಡ ಪಕ್ಷ ವಿಲೀನ ಮಾಡೋ ಕೆಲಸ ಆಗಲಿಲ್ಲ. ನಾವು ಆದಷ್ಟು ಬೇಗನೆ ಪಕ್ಷವನ್ನು ವಿಲೀನ ಮಾಡೋಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಜೊತೆಲಿ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಎಲ್ಲೋ ಒಂದು ಕಡೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಜನಾಥ್ ಸಿಂಗ್ ಅವರು, ನಮ್ಮ ರಾಜ್ಯ ನಾಯಕರಾದಂಥ ನಮ್ಮ ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ಅವರು, ಅನಂತಕುಮಾರ್ ಎಲ್ಲರೂ ಸೇರಿಕೊಂಡು ಒಂದು ರೀತಿ ಪಕ್ಷವನ್ನು ಈ ರೀತಿ ಏನು ಆಗ್ತಾ ಇದೆಯೋ ಅದೆಲ್ಲ ಕೂಡ ವಿಲೀನ ಮಾಡಬೇಕು. ಜೊತೆಲಿ ನಮ್ಮೆಲ್ಲ ಪಕ್ಷದ ನಾಯಕರು ತೀರ್ಮಾನವನ್ನು ತಗೊಂಡು ಈ ರೀತಿ ನಮ್ಮ ರಾಜ್ಯ ನಾಯಕರು ಒಪ್ಪಿಸಂತ ಕೆಲಸ ಮಾಡಿದ್ದಾರೆ. ರಾಮುಲು, ನಿಮ್ಮ ನಾಯಕ ನರೇಂದ್ರ ಮೋದಿ ಯಾವತ್ತಿಗೂ ಅಚ್ಚೇ ದಿನ ಆನೆ ವಾಲೆ ಅಂತಿರ್ತಾರೆ. ಆದರೆ ಕಾಂಗ್ರೆಸ್ನವ್ರು ಹೇಳಿರ್ತಕ್ಕಂಥದ್ದು ಅಚ್ಚೇ ದಿನ ಜೈಲಿನಲ್ಲಿರ್ತಕ್ಕಂಥ ನಾಯಕರನ್ನ ಹೊರಗೆ ತೆಗೆದುಕೊಂಡು ಬರಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ಅವರು ವಿರೋಧ ಪಕ್ಷದ ನಾಯಕರು, ವಿರೋಧದಲ್ಲಿದ್ದಂಥವ್ರು, ಅಧಿಕಾರವನ್ನು ಕಳ್ಕೊಂಡಂಥ ಜನರು ನಿರೀಕ್ಷೆಯಾಗಿ ಅವರೆಲ್ಲರೂ ಕೂಡ ಜಿಭಿಕ್ಷರಾಗಿ ಏನು ಬೇಕಾದ್ರೂ ಕೂಡ ಮಾತಾಡ್ತಾರೆ. ಎಲಿ ಬಿಲ್ಲದಂಥ ನಾಲಿಗೆ ಏನು ಬೇಕಾದ್ರೆ ಮಾತಾಡ್ತಾರೆ ಅಂದ್ರೆ ಅಧಿಕಾರ ಕಳ್ಕೊಂಡಿದ್ದ ಒಂದು ಭ್ರಮೆಯಲ್ಲಿ ಮಾತಾಡ್ತಾರೆ. ಅದಕ್ಕೆ ಇವತ್ತು ಇಡೀ ದೇಶದಲ್ಲಿದ್ದಂಥ 125 ಕೋಟಿ ಜನಸಂಖ್ಯೆ ಇವರು ಏನೇ ಅಪಪ್ರಚಾರವನ್ನು ಮಾಡಿದ್ರು ಕೂಡ ಅವ್ರಿಗೇನು ಸತ್ಯಕ್ಕೆ ಜಯ ಅನ್ನಂಥದ್ದು ಅವರೆಲ್ಲರೂ ನೋಡಿ ಇವತ್ತು ಗೆಲ್ಸಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇದೆಲ್ಲ ಕೂಡ ಸುಳ್ಳು ಅಪಪ್ರಚಾರವನ್ನು ಮಾಡೋಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿದ್ದಂಥ ಜನರು ಯಾರು ನಂಬಲ್ಲ. ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಬರ್ತಾರೆ ಈಗ. ನೋಡಿ, ನ್ಯಾಯಾಲಯದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಏನೇ ಮಾತಾಡೋದು ಕೂಡ ತಪ್ಪಾಗುತ್ತೆ. ಅದು ಏನೋ ಮಾತಾಡೋದು ಕೂಡ ಸರಿ ಕಾಣಲ್ಲ. ಸರ್ಕಾರದ ಮೇಲೆ ದೆಹಲಿಯಲ್ಲಿ ಒತ್ತಡ ಹೇರ್ತೀರಾ ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ. ಆತಂಕ ಇರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದಾರೆ. ಸಿಬಿಐನ ಕೇಂದ್ರ ಸರ್ಕಾರ ನಿಯಂತ್ರಿಸುತ್ತೆ. ರಾಮುಲು ಅವರು ಬಿಜೆಪಿಗೆ ಬಂದಿರುವುದೇ ತನ್ನ ಜೀವದ ಗೆಳೆಯನನ್ನ ಜೈಲಿನಿಂದ ಹೊರಗಡೆ ತರಲಿಕ್ಕೆ ಅಂತ. ಅದೆಲ್ಲ ಕೂಡ ಬಹಳಷ್ಟು ನಾನೊಬ್ಬರೇ ಮಾತಾಡೋದಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿದ್ದಂಥ ನಾಯಕರು ಪ್ರಮುಖವಾದ ಪಟ್ಟಿ ಹಿಡ್ಕೊಂಡು ಬಳ್ಳಾರಿಯಲ್ಲಿ ಮಾತಾಡಿದಂಥ ವಿಷಯಗಳು ಅದೇ. ಪುನಃ ಅದನ್ನ ನಾನು ಉಲ್ಲೇಖನ ಮಾಡಕ್ ಹೋಗಲ್ಲ. ನಮ್ಮೆಲ್ಲರ ಆಸೆ, ನಾವು ನ್ಯಾಯಾಲಯಗಳ ಮೇಲೆ ಅತಿ ವಿಶೇಷವಾಗಿ ಗೌರವ ನೀಡ್ಕೊಂತ ಇವತ್ತು ನಾವು ಯಾವುದೇ ಇದ್ರೂ ಕೂಡ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಂತೇಳಿ ರಾಜಕಾರಣಕ್ಕೆ ಬಂದಂತ ನಾವು. ಹಂಗಾಗಿ ನಾವು ಯಾವುದೋ ವೈಯಕ್ತಿಕವಾಗಿ ತಗೊಂಡು ಈ ರೀತಿ ಬಂದು ರಾಜಕಾರಣಕ್ಕೆ ಬಂದಂತವ್ರು ನಾವಲ್ಲ. ಧನ್ಯವಾದಗಳು ರಾಮುಲು ಅವರು. ಇವಿಷ್ಟು ನೂತನ ಸಂಸದ ರಾಮುಲು ಅವರು ಹೇಳಿರ್ತಕ್ಕಂಥ ಮಾತುಗಳು. ಕ್ಯಾಮರಾಮನ್ ಕೈಲಾಶ್ ಗೋರ್ ಜೊತೆಗೆ ನವದೆಹಲಿಯಿಂದ ಸುವರ್ಣ ನ್ಯೂಸ್ 24/7ಗಾಗಿ ಪ್ರಶಾಂತ್ ಮಾತು.